ಭಾರತದಲ್ಲಿ ಎಸ್ಯುವಿ ಟ್ರೆಂಡ್ ನ ಸೆಟ್ ಮಾಡಿದ್ದಂತಹ ರೆನೋ ಡಸ್ಟರ್ ಈಗ ಮತ್ತೊಮ್ಮೆ ಹೊಸ ರೂಪದಲ್ಲಿ ಭಾರತದ ರಸ್ತೆಗಳಲ್ಲಿ ಧೂಳೆ ಬೀಸೋಕೆ ಲಾಂಚ್ ಆಗಿದೆ. ಈ ಕಾರಲ್ಲಿ ಮೊದಲಿಗಿಂತ ಹೆಚ್ಚು ಪವರ್ಫುಲ್ ಪೆಟ್ರೋಲ್ ಎಂಜಿನ್, ಅಡ್ವಾನ್ಸ್ ಫೀಚರ್ಸ್ ಹಾಗೆ ಸ್ಪೇಸಿಯಸ್ ಇಂಟೀರಿಯರ್ಸ್ ನ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಇನ್ನು ಏನೆಲ್ಲ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಕಾರಿನ ಫ್ರಂಟ್ ಪ್ರೊಫೈಲ್ ಅಲ್ಲಿ LED ಹೆಡ್ಲೈಟ್ಸ್, 360 ಡಿಗ್ರಿ ಕ್ಯಾಮ್ರಾ, LED ಫಾಗ್ ಲೈಟ್ಸ್ ಹಾಗೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ಸೈಡ್ ಪ್ರೊಫೈಲ್ ಅಲ್ಲಿ 212 mm ನಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹಾಗೆ 18 ಇಂಚಿನ ಎಲಾಯ್ ವೀಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ORVM ಅಲ್ಲಿ ಇಂಟಿಗ್ರೇಟ್ ಆಗಿರೋ ಟರ್ನ್ ಇಂಡಿಕೇಟರ್ಸ್ ಕಾರಿಗೆ ಪ್ರೀಮಿಯಂ ಲುಕ್ ನ ಕೊಡ್ತಾ ಇದೆ. ಹಾಗೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾನ ಕೂಡ ಆಡ್ ಮಾಡಿದ್ದಾರೆ. ಇನ್ನು ಈ ಕಾರಲ್ಲಿರುವ ರೂಫ್ ರೇಲ್ಸ್ ಕಾರಿಗೆ ಸ್ಪೋರ್ಟಿ ಲುಕ್ ನ ಕೊಡೋದರ ಜೊತೆಗೆ 50 kg ಅಷ್ಟು ವೇಟ್ ನ ಕೂಡ ಕ್ಯಾರಿ ಮಾಡುತ್ತೆ. ಇನ್ನು ಈ ಕಾರಿನ ರಿಯರ್ ಪ್ರೊಫೈಲ್ ಅಲ್ಲಿ ಶಾರ್ಕ್ ಫಿನ್ ಆಂಟೆನಾ, ಹೈ ಮೌಂಟೆಡ್ ಸ್ಟಾಪ್ ಲೈಟ್, ರಿಯರ್ ವೈಪರ್ ನ ಜೊತೆಗೆ ಕನೆಕ್ಟೆಡ್ LED ಟೇಲ್ ಲೈಟ್ಸ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರಿನ ಬೂಟ್ ಅಲ್ಲಿ 518 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಇದೆ. ಬೂಟ್ ನ ಈಸಿಯಾಗಿ ಓಪನ್ ಮತ್ತೆ ಕ್ಲೋಸ್ ಮಾಡ್ಲಿ ಅಂತ ಹೇಳಿ ಒನ್ ಟಚ್ ಬಟನ್ ನ ಕೊಟ್ಟಿದ್ದಾರೆ. ಇನ್ನು ಇಂಟೀರಿಯರ್ಸ್ ನ ನೋಡೋದಾದ್ರೆ ರಿಯರ್ ಸೀಟ್ಸ್ ಅಲ್ಲಿ 3 ಪ್ಯಾಸೆಂಜರ್ಸ್ ಗೆ ಹೈಟ್ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಇದೆ. ರಿಯರ್ AC ವೆಂಟ್ಸ್ ನ ಜೊತೆಗೆ 2 ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ಸ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಫ್ರಂಟ್ ರೋ ನ ನೋಡೋದಾದ್ರೆ ಫ್ರಂಟ್ 2 ಸೀಟ್ಸ್ ಅಲ್ಲೂ ವೆಂಟಿಲೇಷನ್ ಹಾಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಆಪ್ಷನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರಲ್ಲಿ ಡಿ-ಕಟ್ ಸ್ಟೇರಿಂಗ್ ವೀಲ್ ಇದೆ. ಸ್ಟೇರಿಂಗ್ ಅಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಜೊತೆಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಗೂಗಲ್ ಮ್ಯಾಪ್ಸ್ ಇನ್ ಬಿಲ್ಟ್ ಆಗಿ ಬರುತ್ತೆ. ಹಾಗೆ ಫ್ರಂಟ್ ಅಲ್ಲಿ ವೈರ್ಲೆಸ್ ಚಾರ್ಜರ್, 2 ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ಸ್ ಹಾಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ನ ಪ್ರೊವೈಡ್ ಮಾಡಿದ್ದಾರೆ. ಸೆಂಟರ್ ಕನ್ಸೋಲ್ ಅಲ್ಲಿ ಸ್ಟೋರೇಜ್ ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಹಾಗೆ ಡ್ರೈವರ್ ಮತ್ತು ಕೋ ಡ್ರೈವರ್ ಸೀಟ್ ನ ಮಧ್ಯದಲ್ಲಿ ಆರ್ಮ್ ರೆಸ್ಟ್ ಇದೆ. ಇದರ ಕೆಳಗಡೆನೂ ಕೂಡ ಸ್ಟೋರೇಜ್ ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸನ್ರೂಫ್ ಇರೋ ಕಾರ್ಗಳನ್ನ ಜನ ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರಲ್ಲೂ ಕೂಡ ಪೆನೋರಾಮಿಕ್ ಸನ್ರೂಫ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ ನೀವು ಯಾವುದೇ ವೇರಿಯಂಟ್ ನ ಖರೀದಿಸಿದ್ರು ಕೂಡ ಸನ್ರೂಫ್ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಈ ಕಾರಲ್ಲಿ 2 ಪೆಟ್ರೋಲ್ ಎಂಜಿನ್ ಆಪ್ಷನ್ ಇದೆ. ಈ ಸೆಗ್ಮೆಂಟ್ ನಲ್ಲೇ ಪವರ್ಫುಲ್ ಪೆಟ್ರೋಲ್ ಎಂಜಿನ್ ಇರೋ ಕಾರ್ ನ ನೀವು ಖರೀದಿಸಬೇಕು ಅಂತ ಅನ್ಕೊಂಡಿದ್ರೆ 1.3 ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್ ಇರೋ ವೇರಿಯಂಟ್ ನ ನೀವು ಪರ್ಚೇಸ್ ಮಾಡಬಹುದು. ಇನ್ನು ಸೇಫ್ಟಿ ವಿಚಾರಕ್ಕೆ ಬಂದ್ರೆ ಈ ಕಾರಲ್ಲಿ ಲೆವೆಲ್ 2 ADAS ನ ಜೊತೆಗೆ 17 ಅಡ್ವಾನ್ಸ್ ಸೇಫ್ಟಿ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಕಾರು ಭಾರತ್ ಎನ್ಕ್ಯಾಪ್ ಕ್ರಾಶ್ ಟೆಸ್ಟ್ ಅಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ನ ಪಡೆದುಕೊಂಡಿದೆ. ಮತ್ತೆ ಎಲ್ಲಾ ವೇರಿಯಂಟ್ಸ್ ಅಲ್ಲೂ 6 ಏರ್ ಬ್ಯಾಗ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಇನ್ನು ಪ್ರೈಸ್ ನ ನೋಡೋದಾದ್ರೆ ಈ ಕಾರಿನ ಬೇಸಿಕ್ ವೇರಿಯಂಟ್ ಕೇವಲ 10,49,000 ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ. ಈ ಕಾರಿನ ಫುಲ್ ಡೀಟೇಲ್ ರಿವ್ಯೂಗಾಗಿ ಕಾರ್ ಬೈಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಒಮ್ಮೆ ಚೆಕ್ ಮಾಡಿ. ಹಾಗೆ ಕನ್ನಡದಲ್ಲಿ ಇದೇ ರೀತಿಯ ಕಾರ್ ಹಾಗೂ ಬೈಕ್ ಗಳ ಬಗೆಗಿನ ಮಾಹಿತಿಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.